ನಡೆಯುವ ಅಕ್ರಮ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ನಿಂದ ಜನ ಬೇಸತ್ತು ಹೋಗಿದ್ದಾರೆ. ಅವರು ನೆಮ್ಮದಿಯಿಂದ ಜೀವನ ಮಾಡೋಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಮಕ್ಕಳು, ಮಹಿಳೆಯರು, ಹೃದಯ ರೋಗಿಗಳು ಎಲ್ಲರೂ ಸಹ ಇದರಿಂದ ಬಳಲ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಅಕ್ರಮ ಕಲ್ಲು ಗಣಿಗಾರಿಕೆ ಬೆಚ್ಚಿದ ಊರು. ಕಲ್ಲು ಸ್ಫೋಟ, ಮನೆಗಳಲ್ಲಿ ಬಿರುಕು, ಆತಂಕ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಬಳಿ ಅಕ್ರಮ ಕಲ್ಲು ಗಣಿಗಾರಿಕೆ ಜನರ ನಿದ್ದೆಗೆಡಿಸಿದೆ. ಇಲ್ಲಿ ನಡೆಯುವ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಆದರಹಳ್ಳಿ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ಜನ ನಲುಗಿ ಹೋಗಿದ್ದಾರೆ. ನಿತ್ಯ ನಡೆಯುವ ಬ್ಲಾಸ್ಟಿಂಗ್ನಿಂದ ಜನರು ಆತಂಕದಲ್ಲಿದ್ದಾರೆ. ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. 50ಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾಗಿವೆ. ಇಲ್ಲಿನ ಸ್ಥಿತಿಗತಿಯನ್ನ ಗಮನಿಸಿ ನಮ್ಮ ಸಹಾಯಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಬ್ಲಾಸ್ಟಿಂಗ್ ಭಾಳ ಆಗ್ತಾ ಇದೆ. ಹುಡುಗರಿಗೂ ಸಮಸ್ಯೆ, ಎದೆ ಮುದುಕರಿಗೂ ಸಮಸ್ಯೆ, ಹಾರ್ಟ್ ಪೇಷಂಟ್ ಇರೋರಿಗೂ ಸಮಸ್ಯೆ. ಮಿತಿಮೀರಿ ಬ್ಲಾಸ್ಟಿಂಗ್ ನಡೆದು ಬಿಟ್ಟವ್ರು ಸರ್. ಅವರಿಗೂ ಸಹ ಹೇಳಿದ್ವಿ ಬ್ಲಾಸ್ಟಿಂಗ್ ಮಾಡಬೇಡಿ, ಈಗ ಮಾಡ್ಕೊಂಡು ಸುಡ್ಕೊಂತೀನಿ, ಜಾಸ್ತಿ ಬ್ಲಾಸ್ಟ್ ಮಾಡಕ್ ಹೋಗಬೇಡಿ. ಮನೆಗಳು ಸಹ ಬ್ರೇಕ್ ಬೀಳ್ತಾ ಇವೆ, ತಗಡುಗಳು ಸಹ ಹೊಡಿತಾ ಇವೆ. ನಾವು ಸಾಲ ಸೋಲ ಮಾಡಿ ಮನೆಗಳು ಹಾಕ್ಸಿರ್ಬೇಕು ಸರ್. ನಾವು ಊರಲ್ಲಿ ಮತ್ತೆ ಪರಸ್ಥಳಕ್ಕೆ ಹೋಗಿ ಹೆಂಡತಿ ಮಕ್ಕಳೆಲ್ಲ ಕಟ್ಕೊಂಡು ದುಡ್ಕೊಂಡು ಬಂದು ನಾವು ಇಲ್ಲೆಲ್ಲ ಮನೆಗಳು ಹಾಕ್ಸಿ, ಸೊ ಇವರು ಈ ತರ ಮಾಡ್ತಾ ಇದ್ದಾರೆ ಸರ್. ಒಂದು 50-60 ಮನಿನ ಇದೇ ತರ ಪ್ರತಿಯೊಂದು ಇದೆ ಸರ್. ಅಧಿಕಾರಿಗಳು ಸಹ ಕಿವಿಗೂಡದೆ ತಮ್ಮದು ಕರ್ತವ್ಯ ತಾವು ಬಿಡ್ತಾ ಇಲ್ಲ. ಈಗ ಬರ್ತಾ ಮಿತಿಮೀರಿ ಆಗ್ತಾ ಇದೆ. ಆದರಹಳ್ಳಿ ಗ್ರಾಮದ ಸುತ್ತಮುತ್ತ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಅಕ್ರಮವಾಗಿ ನಡೆಯುವ ನಿತ್ಯ ಬ್ಲಾಸ್ಟಿಂಗ್ ಗ್ರಾಮದ ಜನರಲ್ಲಿ ನಡುಕ ಹುಟ್ಟಿಸಿದೆ. ಇದು ಆ ಗ್ರಾಮದ ಜನರು ಅಕ್ಷರಶಃ ಕಂಗಾಲಾಗುವಂತೆ ಮಾಡಿದೆ. ಭಾರೀ ಪ್ರಮಾಣದ ಅಕ್ರಮ ಬ್ಲಾಸ್ಟಿಂಗ್ಗೆ ಮನೆಗಳ ಗೋಡೆಗಳು ಬಿರುಕು ಬಿಡುತ್ತಿದ್ದು, ಶಬ್ದಕ್ಕೆ ಮನೆಗಳು ಅದುರುತ್ತಿವೆ. ಈ ಅಕ್ರಮ ಕಲ್ಲು ಗಣಿಗಾರಿಕೆ ನಿಲ್ಲಿಸಿ ಅಂತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಪೊಲೀಸ್, ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಸ್ಥಳೀಯರದ್ದಾಗಿದೆ. ಬ್ಲಾಕ್ಸ್ ಬಂತಂದ್ರ ಮನಿ ಎಲ್ಲಾ ಕ್ರಾಕ್ ಬಿದ್ದಾವ್ರಿ. ಕ್ರಾಕ್ ಬಿದ್ದ ಮತ್ ಭಾಂಡೆ ಗಿಂಡೆ ಎಲ್ಲಾ ತಳಗ್ ಬೀಳ್ತಾವ್ರಿ. ಇದ್ರ ಬರ್ತಾವ ಸಣ್ಣ ಸಣ್ಣ ಹುಡ್ರಿ ಹೆದರಿ ಹಿಂಗ್ ತೆಕ್ಕಿ ಬೀಳ್ತಾರ್ರಿ. ನೋಡಿದ್ರ ಸಾಲ ಮಾಲ ಮಾಡಿ ಮನಿ ಹಾಕ್ಸಿರು. ಏನ್ ಬಾಳ ದಿವಸ ಆಗಿಲ್ಲ ಮನಿ ಎಲ್ಲಾ ಕ್ರಾಕ್ ಬಿಟ್ಟೈತಿ. ಏನ್ ಹೇಳಕ್ ಹೋದ್ರೆ ನಮಗ್ ಯಾಕೆ ಹೇಳ್ತೀರಿ, ಏನ್ ಮಾಡ್ತೀರಿ, ಹೆಂಗ ಹೊಡಿತೀವಿ ಅಂತ ಹೇಳಿ ಹೇಳ್ತಾರ್ರಿ. ಎಷ್ಟು ಯಾಕೈತ್ ನೋಡಷ್ಟು ಮನ್ಯಾಗ ಮಾಡ್ಕೊಂಡು ಇರ್ತೀನ್ರಿ. ನಾನು ನೆಲ್ದಾಗ ಹಾಕಿ ಢೋಮ್ 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 ಹೊಡಿತಾರ್ರಿ. ಮನಿ ಇರಾಕ ಮನಿ ಇಲ್ರಿ. ಹಂಗಾಗ್ಬಿಟ್ಟಿ ಈಗ ಹಂಗ್ ಪರಿಸ್ಥಿತಿ ಬಂದೈತ್ರಿ. ನಮ್ದು ಕೆಟ್ಟ ಪರಿಸ್ಥಿತಿ ಬಂದೈತಿ. ಸರ್ಕಾರಿಗೆ ಹೇಳಿದ್ರು ಅವ್ರು ಏನ್ ಇರ್ಲಿ ತಗೋರವ, ಏನ್ ಆಗಂಗಿಲ್ಲ ಅಂತ ಹೇಳಿ ಅವ್ರು ಹೇಳಿ ಹೋಗ್ತಾರೆ. ಡಬ ಅಂದ್ರೆ ಹೆದರಿ ಸಾಯ್ಬೇಕು. ಅಧಿಕಾರಿಗಳ ನಡೆ ಜನರಲ್ಲಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಬಡ ಜನರು ಸಾಲ ಸೂಲ ಮಾಡಿ ನಿರ್ಮಾಣ ಮಾಡಿದ ಮನೆಗಳು 2 ರಿಂದ 3 ವರ್ಷದಲ್ಲೇ ಬಿರುಕು ಬಿಡುತ್ತಿವೆ. ಬ್ಲಾಸ್ಟಿಂಗ್ ವೇಳೆ ಯಾವಾಗ ಮನೆಗಳು ಕುಸಿಯುತ್ತವೆ ಗೊತ್ತಿಲ್ಲ. ಬಿರುಕು ಬಿಟ್ಟ ಮನೆಗಳಲ್ಲಿ ವಾಸ ಮಾಡುತ್ತಿದ್ದೇವೆ. ಏನಾದ್ರೂ ದುರಂತ ಆದ್ರೆ ಜಿಲ್ಲಾಡಳಿತವೇ ಹೊಣೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮುಂದಾದ್ರೂ ಸಂಬಂಧಿಸಿದ ಅಧಿಕಾರಿಗಳು ಇಂತಹ ಅಕ್ರಮಕ್ಕೆ ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಿದೆ. ಭೀಮನಗೌಡ, ಬಿ. ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.